ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ವ್ಲಾಗ್ ಮಾಡಿ ಸುಮಾರು 15 ಡೇಸ್ ಏನೋ ಆಯಿತು. ಬಟ್ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಐ ಆಮ್ ಸೋ ಸಾರಿ ಫಾರ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಯೂ ಅವ್ರ ತಾತ ಮನೆಯಿಂದ ಬಂದಿದ್ದ. ಅವನು ಹೊಸ ಡ್ರೆಸ್ ಹಾಕ್ಕೊಂಡು ಬಂದಿದ್ದ. ಅವನಿಗೆ ಅವ್ರ ಅಜ್ಜಿ ಸ್ನಾನ ಮಾಡಿದ ತಕ್ಷಣ ಹೊಸ ಡ್ರೆಸ್ ಹಾಕ್ಸೆ ಕಳಿಸೋದು. ಅದು ನೆನ್ನೆ ಏನೋ ತೊಗೊಂಬಂದಿದ್ರು ಅನ್ಸುತ್ತೆ ಅವ್ರ ತಾತ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ಆ್ಯಂಡ್ ಇವಳಿಗೂ ಕೂಡ ತಲೆ ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ರೆಡಿ ಮಾಡಿಸಿದೆ. ನಮ್ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್. ಬಂದಿದ್ರು, ಅದನ್ನು ಬ್ಯಾಲೆನ್ಸ್ ಮಾಡ್ಕೊತಾ ಎಲ್ಲನೂ ಮುಗಿಸ್ತಿದ್ದೀನಿ. ಈಗ ಅವಳಿಗೆ ತಿಂಡಿ ತಿನ್ನಿಸ್ಬೇಕು. ಆಲ್ರೆಡಿ 11 ಗಂಟೆ ಆಗಿದೆ. ಅಂದರೆ ಆಟಾಡ್ಕೊತ ಒಂದಿಷ್ಟು ದೋಸೆ ತಿಂದಿದ್ದಾಳೆ, ಟೆಡಿ ಬೇರ್ ದೋಸೆ ಅದೆಲ್ಲ ಒಂದೆರಡು ತಿಂದಿದ್ದಾಳೆ. ಸೊ ಇವಾಗ ನಾನು ಸ್ವಲ್ಪ ಹೊಟ್ಟೆ ತುಂಬ ತಿನ್ನಿಸ್ಬೇಕು. ನನಗೆ ತಿನ್ನಿಸ್ಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ನನಗೆ, ಅವಳು ಹೊಟ್ಟೆ ತುಂಬ ತಿಂದಿರಲ್ಲ ಅಂತ. ಸೊ ಅದಕ್ಕೆ ಇವಾಗ ಪಾಪ ಅವರು ನಿನ್ನೆಯಿಂದನೇ ಕಾಲ್ ಮಾಡಿದ್ರು, ಬರ್ತೀವಿ ಅಂತಂದೇಳಿ ಕಸ್ಟಮರ್ಸು. ಅವ್ರದ್ದೇನೋ ಮದುವೆ ಇದೆ ಅಂತೆ, ಅವ್ರಿಗೆ ಹೋಲ್ಸೇಲ್ ಬೇಕಿತ್ತಂತೆ ಸ್ಯಾರೀಸ್ ಎಲ್ಲ. ಸೊ ಅದಕ್ಕೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ಇಗ್ನೋರ್ ಮಾಡಿ ನಾನು ಸ್ವಲ್ಪ ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಮನೆ ಚೇಂಜ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇನ್ನೂ ಸಿಕ್ಕಿಲ್ಲ, ಬಟ್ ಸಿಕ್ಕಿದಾಗ ನಾನು ಖಂಡಿತ ಶೇರ್ ಮಾಡ್ತೀನಿ. ಎಲ್ಲಿ ಹೋಗ್ತೀವಿ, ಯಾವ ಥರ ಇರುತ್ತೆ ಏನು ಅಂತ ಎಲ್ಲ ನೆಕ್ಸ್ಟ್ ವ್ಲಾಗ್ಸಲ್ಲಿ ತೋರಿಸ್ತಾ ಇರ್ತೀನಿ. ಅವರು ನಿನ್ನೆ ಬಂದಿದ್ದರು. ನಿನ್ನೆ ಅವ್ರಿಗೇನೋ ಯಾರೋ ಬಂದು ಮಿಸ್ಕಮ್ಯುನಿಕೇಷನ್ ಮಾಡಿದ್ರಂತೆ. ಸೊ ಅದಕ್ಕೆ ಅವರು ಮತ್ತೆ ರಿಟರ್ನ್ ಹೋಗಿ ನನಗೆ ಕಾಲ್ ಮಾಡಿದರು. ಈ ಥರ ಹೇಳಿದರು, ಮೇಡಮ್ ನೀವಿಲ್ಲ ಅಂತಂದು ಹೇಳಿ ಅಂತ ಹೇಳಿ. ಸೊ ಹಂಗೆ ಸ್ವಲ್ಪ ಜನ ಇರ್ತಾರೆ, ನಾವಿದ್ರೂ ಇಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದವರು. ಇಟ್ಸ್ ಓಕೆ, ಕರ್ಮ ರಿಟರ್ನ್ಸ್. ಬಟ್ ಇವತ್ತು ಬಂದಿದ್ದರು ಅವರು. ಬಂದು ಸ್ಯಾರಿ ಎಲ್ಲ ತೊಗೊಂಡೋದ್ರು. ಅವ್ರ ಮಗಳದು ಮದುವೆ ಐತಿ ಅಂತ ಹೇಳಿದ್ದು. ಸೊ ಮದುವೆಗೆ ಗಿಫ್ಟಿಂಗ್ ಸ್ಯಾರಿ ಬೇಕು ಅಂತ ಹೇಳಿ, ಸೊ ಮದುವೆಗೆ ಗಿಫ್ಟಿಂಗ್ ಸ್ಯಾರಿ ಬೇಕು ಅಂತಂದೇಳಿ ಹೋಲ್ಸೇಲಾಗಿ ನಾನು ಕೊಟ್ಟಿದ್ದೀನಿ. ಬಲ್ಕ್ ಆರ್ಡರ್ ತೊಗೊಂಡ್ರೆ ನಾನು ಹೋಲ್ಸೇಲಾಗಿ ಕೊಡ್ತೀನಿ. ರೀಟೇಲಾಗಿ ಜಸ್ಟ್ ಒಂದು 10 ಪೀಸಸ್ ಒಳಗಡೆ ತೊಗೊಂಡ್ರೆ ರೀಟೇಲಲ್ಲಿ ಕೊಡ್ತೀನಿ. 10 ಪೀಸಸ್ ಮೇಲೆ ತೊಗೊಂಡ್ರೆ ಹೋಲ್ಸೇಲಲ್ಲಿ ಕೊಡ್ತೀನಿ. ಸೊ ನಿಮಗೆ ಏನಾದರೂ ಫಾರ್ ಮೋರ್ ಇನ್ಫಾರ್ಮೇಷನ್ 7411045327 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ವಾಟ್ಸಪ್ ಮಾಡಿ ಯಾರಿಗೆಲ್ಲ ಬೇಕು ಸ್ಯಾರೀಸ್ ಅಂತಂದೇಳಿ. ಆ್ಯಂಡ್ ಇವಾಗ ಅಮ್ಮಗೆ ಟಿಫನ್ ಮಾಡಿಸಿ ಮತ್ತೆ ಎಲ್ಲೋಗ್ತೈತಿ ನಿಮ್ಮ ಗಾಡಿ? ನಿಮ್ಮ ಗಾಡಿ ಎಲ್ಲೋಗ್ತೈತೆ? ಎಲ್ಲೋಗ್ತೈತೆ ನಿಮ್ಮ ಗಾಡಿ? ಯಾಕೆ ಇಲ್ಲೇ ಇದ್ದು ಬಾರಮ್ಮ, ನಿಂದು ನೋಡಿಲ್ಲ ಇಲ್ಲಿದೆ ನಿನ್ನ ಗಾಡಿ. ಇಲ್ಲಿ ವೇಟ್ ಮಾಡ್ತಿದ್ದೆ, ಬಾ. ಅದು ಬೇಡಮ್ಮ, ಅದು ಅಣ್ಣಂದು, ನಿಂದಿಲ್ಲ ಇತ್ತು, ಬಾ ಇಲ್ಲಿ ಬೇಗ. ಅವನಿಗೆ ಅದು ಅಲ್ಲ, ಇದು ನಿಂದು. ಅದು ಅಣ್ಣಂದದ್ದು, ಇದು ನಿಂದು. ಬೇಗ ಬಾ, ಅದು ವೇಟ್ ಮಾಡ್ತೈತೆ. ಗೊಂಬೆ ಕರ್ಕೊಂಡು ಹೋಗು, ಗೊಂಬೆ ಬೇಗ ಅಳ್ತೈತೆ, ಬೇಗ ಬಾ. ಗೊಂಬೆ ಅದು ಅಳ್ತೈತೆ, ಬೇಗ ಬಾ, ಕರ್ಕೊಂಡು ಹೋಗು ಬೇಗ. ಗೊಂಬೆ ಅಳ್ತೈತೆ ನೋಡೋದು, ಕರ್ಕೊಂಡು ಹೋಗೋದನ್ನು. ಅದನ್ನು ಯಾವ ಬೆಂಗಳೂರಿಗೆ ಹೋಗ್ತಿದ್ರಾ? ಎಕ್ಸಿಬಿಷನ್ ಬೆಂಗಳೂರಿಗೆ ಹೋಗಿ ಬಂದ್ರಾ? ಏನು ಮಾಡ್ತೈತೆ? ಏನು ಮಾಡ್ತೈತಿ? ಕುತ್ಕೊಂತೈತಾ? ಕುಂದ್ರಿಸ್ಕೊ ಬೇಗ, ನಿನ್ನ ಗಾಡಿನಲ್ಲಿ ಕುಂದ್ರಿಸ್ಕೊ. ಈ ಗಾಡಿ ಮೇಲೆ ಕುಂದ್ರಿಸ್ಕೊ. ಬೇಗ ಮತ್ತೆ ಒಂದು ಬೈಟ್ ತಗೋಬೇಕು. ಬೇಗ, ಟ್ರೈನ್ ಹೋಗುತ್ತೆ. ಬೇಗ ತಗೊಳ್ಳಿ. ಟ್ರೈನ್ ಹೋಗುತ್ತೆ ಬೇಗ. ಹಿಂಗೆ ಬಾಯಲ್ಲಿ ಇಟ್ಕೊಂಡು ಹೋಗ್ಬೇಕು. ನೋಡಿಲ್ಲ ಅಣ್ಣ ಬಂದ. ನಿಂದು ಇಲ್ಲೈತೆ ಬಾ, ನಿಂದು ಇಲ್ಲೈತಿ ಬಂಗಾರಿ. ತಿನ್ನು ಕೊಡಿಲಿ. ಬಾಯಲ್ಲಿ ಕಚ್, ಬಾಯಲ್ಲಿ ನೀಟಾಗಿ ಕಚ್ ಬಾ.
ಫಸ್ಟ್ ಇನ್ನು ಬಾಯಲ್ಲಿ ಹಿಡ್ಕೊಂಡು ಮಾತಾಡಬಾರ್ದು. ಇನ್ನು ಸ್ಯಾರಿ ಇದಿಷ್ಟಷ್ಟೇ ಉಳಿದಿರೋದು. ಫ್ರೆಂಡ್ಸ್, ಇದಿಷ್ಟಷ್ಟೇ ಸ್ಯಾರಿ ಉಳಿದಿರೋದು. ಇದೆಲ್ಲ ಡ್ರೆಸ್ಗಳು. ಇನ್ನೂ ಹೊಸ ಸ್ಟಾಕ್ಗಳು ಬರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಯಾಕೆ ಕಿತ್ತಾಡೋದು? ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ನನ್ನ ಮಕ್ಕಳನ್ನ ಸುಧಾರಿಸ್ಕೊಂಡು ಆಮೇಲೆ ಅಮ್ಮ ಫೋನ್ ಮಾಡಿದ್ರು. ಇಲ್ಲೇ ಅಡುಗೆ ಏನೋ ಮಾಡಿದ್ದೀನಿ, ಚಿಕನ್ ಏನೋ ಮಾಡಿದ್ದೀನಿ, ಬಂದುಬಿಡು ಊಟ ಮಾಡ್ಕೊಂಡು ಹಂಗೆ ಹೋಗುವಂತೆ ಅಂತ ಹೇಳಿ ಕರೆದ್ರು. ಫೋರ್ಸ್ ಮಾಡಿ ಕರೀತಾರೆ, ನನಗೆ ಬರೋಕ್ಕೆ ಇಷ್ಟನೇ ಇರೋದಿಲ್ಲ. ಅಲ್ಲಿಂದ ಇಲ್ಲಿಗೆ ಮತ್ತೆ ಆಟೋ ಚಾರ್ಜು. ಯಾರಾದರೂ ಕರ್ಕೊಂಡು ಹೋದರೆ ಹೋಗ್ಬೋದು. ಆಟೋ ಮಾಡಿಸ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗೋಗುತ್ತೆ ಇಬ್ಬರೂ ಇಟ್ಕೊಂಡು. ಅವ್ರ ತಾತನ ಜೊತೆ ಇವಳು ಆಟ ಆಡ್ತಾಯಿದ್ಲು. ಅವ್ರ ತಾತ ಕೂಡ ಬಂದಿದ್ದರು. ಅವ್ರ ತಾತಂಗಂತೂ ಮೈಯೂ ಈಗ ಅವನ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ, ಬಟ್ ಇವಾಗ ಇವಳ ಮೇಲೆ ಜಾಸ್ತಿ ಆಗಿಬಿಟ್ಟೈತೆ. ಇವಳು ಇದ್ಬಿಟ್ರೆ ನಮ್ಮಪ್ಪ ಯಾವಾಗಲೂ ಖುಷಿಯಾಗಿರ್ತಾರೆ. ಅದು ಒಂದು ನೋಡಲಿಕ್ಕೆ ಚೆಂದ. ನನಗೆ ಇಷ್ಟ ಆಗುತ್ತೆ. ಇವಳು ಮಾತಾಡೋದಾಗಿರಲಿ, ಇವಳದು ಎಕ್ಸ್ಪ್ರೆಷನ್ನು, ಅವಳು ಮಾಡೋ ಆಟ ಎಲ್ಲ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಆ್ಯಂಡ್ ಅಲ್ಲಿಂದ ಬಂದು ನಾನು ರಾತ್ರಿಗೆ ಅವರೆಕಾಳು ಪಲ್ಯ ಮತ್ತು ಎಗ್ ಬುರ್ಜ್ ಥರ ಮಾಡಿದ್ದೆ. ಮಕ್ಕಳಿಗೆ ಅವರೆಕಾಳು ಪಲ್ಯ, ಅವರಿಗೆ ಸ್ವಲ್ಪ ಬೇಯಿಸಿದ್ದನ್ನು ಅವರೆಕಾಳು ತೆಗ್ದಿದ್ದೆ ತಿನ್ನಲಿಕ್ಕೆ ಅಂತಂದೇಳಿ, ಅದನ್ನು ಕೂಡ ಅವನಿಗೆ ಮಕ್ಕಳಿಗೆ ತಿನ್ನಿಸಿ ಸ್ವಲ್ಪ ರೊಟ್ಟಿ ತಿನ್ನಿಸಿ ನಾನು ಸ್ವಲ್ಪ ಎಗ್ ಬುರ್ಜ್ ಥರ ಮಾಡಿದ್ದೆ. ಅದನ್ನು ರಾತ್ರಿ ಮುಗಿಸ್ಕೊಂಡು ಬೆಳಗ್ಗೆ ನೋಡಿದರೆ ಇಷ್ಟು ಚೆನ್ನಾಗಿ ಪಲಾವ್ ಬಂದಿತ್ತು. ಕಾಯಿ ನಾನು ಪೂಜೆ ಮಾಡೋಣ ಅಂತಂದೇಳಿ, ಅಂದರೆ ತೊಳೆದು ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೆ ತೊಳೆದು ಪೂಜೆ ಮಾಡ್ತಾಯಿದ್ದೆ. ಆವಾಗ ನಾನು ಕಾಯಿ ಚೇಂಜ್ ಮಾಡೋಣ ಅಂದ್ಕೊಂಡು ಈ ಕಾಯಿನ ತರಿಸಿದ್ದೆ. ನೋಡಿದರೆ ನಾನು ಇದನ್ನು ಕಾಯಿನ ತೊಳಿತಾ ಇದ್ದೀನಿ. ಇದಕ್ಕೆ ಆಲ್ರೆಡಿ ಪಲಾವ್ ಬಂದಿತ್ತು. ಎಷ್ಟು ಖುಷಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ಈ ಥರ ಏನಾದರೂ ಒಂದು ಮನೆಯಲ್ಲಿ ಏನಾದರೂ ದೇವ್ರ ಕಡೆಯಿಂದ ಒಂದು ಸೂಚನೆ, ಏನೋ ಒಂದು ಒಳ್ಳೆಯದಾಗುತ್ತೆ ಅಂತಂದು ಹೇಳಿ ನಾನು ಅದನ್ನು ತುಂಬಾ ನಂಬ್ತೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ಒಂದು ಕಾಯಿ ಪಲಾವ್ ಬಂದಾಗೂ ಕೂಡ ನನಗೆ ಏನೋ ಒಂದು ಗುಡ್ ನ್ಯೂಸ್ ತಂದಿತ್ತು. ಅದು ಏನು ಅಂತ ಅಂದರೆ ಬಟ್ಟೆ ಬಿಸ್ನೆಸ್ ಮಾಡಲಿಕ್ಕೆ ನನಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಖುಷಿ ಆಯಿತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದೇಳಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಇದನ್ನು ಯಾವಾಗ ಇಟ್ಟಿದ್ದು ಅಂದರೆ ಐ ಥಿಂಕ್ ದಸರಾ ಟೈಮಲ್ಲಿ ಅನಿಸುತ್ತೆ. ದಸರಾನ ಅಲ್ಲ ದೀಪಾವಳಿ ಲಕ್ಷ್ಮೀ ಪೂಜೆ, ದಸರಾ ಹೇಳ್ತೀನಿ, ದೀಪಾವಳಿ ಲಕ್ಷ್ಮೀ ಪೂಜೆಯಲ್ಲಿ ಇಟ್ಟಿದ್ದೆ ನಾನು. ಅವಾಗಿಟ್ಟಿದ್ದು. ನಾನು ಅಂದ್ಕೊಂಡೆ ಈ ಸರಿ ಚೇಂಜ್ ಮಾಡೋಣ ಅಂತಂದೇಳಿ. ಅದನ್ನು ನೋಡಿದರೆ ಪಲಾವ್ ಬಂದಿತ್ತು. ನೋಡಿರಿ, ಎಲ್ಲನೂ ತೆಗೆದು ತೊಳೆದು ಪೂಜೆ ಮಾಡಿದ್ದೆ. ಈ ಥರ ಪೂಜೆ ಮಾಡಿದ್ದೆ. ಎಷ್ಟು ನನಗೆ ಖುಷಿ ಆಯಿತು ಅಂದರೆ ಇವತ್ತು ದೇವ್ರ ಕಳೆನೇ ಚೇಂಜ್ ಆಗಿಬಿಟ್ಟಿತ್ತು. ನಾನು ಹೆಂಗೆ ಮಾಡ್ತೀನಿ ಅಂತಂದೇಳಿ ಪ್ಲ್ಯಾನ್ ಕೂಡ ಇರೋದಿಲ್ಲ. ಆ ಥರ ಸುಮ್ಮನೆ ಮಾಡ್ತಾಯಿರ್ತೀನಿ. ನನಗೆ ಆಲ್ಮೋಸ್ಟ್ ಹತ್ತತ್ರ ಒಂದು 3 to 4 hours ಅಂತೂ ಬೇಕೇ ಬೇಕು. ನಾನು ತೊಳೆದು ಪೂಜೆ ಮಾಡಬೇಕು ಅಂತ ಅಂದರೆ ಅದು ನಮ್ಮ ಮನೆಯವರು ಮನೇಲಿರಬೇಕು. ಇಲ್ಲಾಂದರೆ ನನ್ನ ಇಬ್ಬರು ಮಕ್ಕಳು ಅವ್ರ ಅಜ್ಜಿ ಮನೇಲಿ ಹೋಗಿರ್ಬೇಕು. ನಾನು ಒಬ್ಬಳೇ ಇದ್ರೂ ಅಕಸ್ಮಾತ್ ನಮ್ಮ ಮೈಯೂ ಇದ್ದರೆ ಅವಳನ್ನ ಮ್ಯಾನೇಜ್ ಮಾಡ್ಬೋದು. ಬಟ್ ಅವಳು ಇದ್ದರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅವಳನ್ನ ಅವ್ರ ಅಜ್ಜಿ ಮನೇಲಿ ಕಳಿಸಿ ನಾನು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ. ಶುಕ್ರವಾರ ಆಗಿರೋದ್ರಿಂದ ನಾನು ನಿಂಬೆಹಣ್ಣಿನ ಆರತಿನ ಬೆಳಗ್ತಾ ಇದ್ದೀನಿ. ಅದು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ. ಸೊ ನಾನು 9 ವಾರ ಬೆಳಗಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಇದು ಎರಡನೇ ವಾರ ಆಗಿರುತ್ತೆ ಇದು. ಈಗ ಆಲ್ರೆಡಿ ನಾನು 4ನೇ ವಾರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ 2ನೇ ವಾರದ ವಿಡಿಯೋನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನಾನು ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ. ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ, ಎಷ್ಟು ನೆಗ್ಲಿಜೆನ್ಸಿ ಆಗಿಬಿಟ್ಟಿದ್ದೀನಿ ಅಂತ. ಇಟ್ಸ್ ಓಕೆ. ಹಾಗೆ ಸ್ವಲ್ಪ ಕಷ್ಟಗಳು ಬಂದಾಗ ನಮ್ಮನ್ನು ಪುಷಪ್ ಮಾಡೋದು ಅಂತ ನನಗೆ ಆ್ಯಕ್ಚುಲಿ ನನಗೆ ಕಷ್ಟ ಅಂತ ಬಂದಾಗ ನನಗೆ ಒಂಥರ ಮೋಟಿವೇಶನ್ ಆಗ್ತೀನಿ. ನಾನು ಮಾಡಬೇಕು ಅನ್ನೋದು ಒಂದು ಛಲ ಅನ್ನೋದು ಬರುತ್ತೆ ಕಷ್ಟ ಬಂದಾಗ ಮಾತ್ರ. ಇಲ್ಲ ಅಂತಂದರೆ ನಾನು ನೆಗ್ಲೆಕ್ಟ್ ಆಗಿಬಿಡ್ತೀನಿ. ಎಲ್ಲ ಚೆನ್ನಾಗಿ ಸಲೀಸಾಗಿ ಸಿಗಬೇಕಾದ್ರೆ ಒಳ್ಳೆಯದು. ಆವಾಗ ನನಗೇನು ಅನ್ಸಲ್ಲ, ಬಿಟ್ಟು ನಾನು ಚೆನ್ನಾಗಿದ್ದೀನಿ ಅಂತ. ಆಮೇಲೆ ಏನಾದರೂ ಕಷ್ಟ ಬಂದಾಗ ಮಾತ್ರ ನಾನು ಸ್ವಲ್ಪ ಎದ್ದು ಬಿಡ್ತೀನಿ ಸಡನ್ನಾಗಿ. ಸೊ ಇವಾಗ ನಾನು ಸ್ವಲ್ಪ ಮಟ್ಟಿಗೆ ವಿಡಿಯೋಸ್ ಮಾಡೋಣ ಅಂತಂದೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋಸ್ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ಬಟ್ ಇನ್ನೂ ಎಡಿಟ್ ಮಾಡಿಲ್ಲ. ಸೊ ಇದು ಒಂದು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಮನೆ ಚೇಂಜ್ ಮಾಡ್ತಾ ಇರೋದು. ಮನೆ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ನೆಕ್ಸ್ಟು ವ್ಲಾಗ್ಸಲ್ಲಿ ಹೇಳ್ತೀನಿ ಮನೆ ಬಗ್ಗೆ.
ಈಗ ನಿಂಬೆಹಣ್ಣಿನ ಆರತಿಗೆ ನಾನು ಒಂದು ಇಷ್ಟು ನಿಂಬೆಹಣ್ಣನ್ನು ತೊಗೊಂಡಿರ್ತೀನಿ. ಅದರಲ್ಲಿ ಈ ಥರ ಕಟ್ ಮಾಡಿಕೊಂಡು ನಿಂಬೆಹಣ್ಣಿನ ಆರತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಅದನ್ನು ಬೆಳಗಿದ್ರೆ ಪಾಸಿಟಿವ್ ವೈಬ್ಸ್ ಅಂತಲೂ ಗೊತ್ತಿರುತ್ತೆ. ಆ್ಯಂಡ್ ಈ ವಾರ ಅಲ್ಲದೆ ನೆಕ್ಸ್ಟ್ ವಾರ ನಾನು ಹೋದಾಗ, ಈ ವಾರ ನನಗೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇತ್ತು. ಆ್ಯಂಡ್ ಅಲ್ಲಿ ನಿಂತ್ಕೊಂಡು ಸಮಾಧಾನವಾಗಿ ಬೆಳಗೋಕ್ಕೆ ಪರ್ಮಿಷನ್ ಇತ್ತು. ಬಟ್ ನೆಕ್ಸ್ಟ್ ವಾರ ಹೋದಾಗ ಒಂದು ಸ್ವಲ್ಪನೂ ಪರ್ಮಿಷನ್ ಕೊಟ್ಟಿದ್ದಿಲ್ಲ. ಫುಲ್ಲು ಸೆಕ್ಯೂರಿಟಿ ಇತ್ತು. ಬಟ್ ಆದರೆ ನಾನು ಒಳಗಡೆ ಹೋಗಬೇಕಾದ್ರೆ ಯಪ್ಪ ನನಗೆ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅಂದರೆ ಅಷ್ಟು ರಶ್ ಇತ್ತು. ದುರ್ಗಮ್ಮನ ದೇವಸ್ಥಾನದಿಂದ ಆಂಜನೇಯ ದೇವಸ್ಥಾನವರೆಗೂ ಅರ್ಧದಷ್ಟು ಫುಲ್ಲು ಕ್ಯೂ ನಿಂತ್ಕೊಂಡಿದ್ರು. ಅಲ್ಲಿಂದ ಹೆಂಗಪ್ಪ ಹೋಗೋದು ಒಳಗಡೆ, ಅಮ್ಮ ಬೇರೆ ಕರ್ಕೊಂಬಂದಿದ್ದೀನಿ ಅಂತಂದೇಳಿ ನಾನು ಅವ್ರ ಅಪ್ಪನ ಹತ್ರನೇ ಅಮ್ಮನ ಬಿಟ್ಟು ಹೊರಗಡೆನೇ ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತಂದೇಳಿ ನಾನು ಒಂದು ಸೆಕ್ಯೂರಿಟಿ ಗಾರ್ಡಿಗೆ ಹೊರಗಡೆ ಗೇಟ್ ಹತ್ರ ನಿಂತಿದ್ರು. ಇಲ್ಲ ನಮ್ಮ ಪಾಪು ಹೋಗಿದ್ದಾಳೆ ಒಳಗಡೆ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದಾರೆ ಅಂತಂದೇಳಿ ಅವರಿಗೆ ಮಸ್ಕ ಹೊಡೆದು, ಇಲ್ಲ ಮೇಡಮ್ ನಾನು ಕರ್ಕೊಂಬರ್ತೀನಿ ಹೇಳ್ರಿ ಯಾವ ಪಾಪು ಅಂತ ಹೇಳಿದ್ರೆ, ಇಲ್ಲ ಸರ್ ನಾವು ಸ್ವಲ್ಪ ನಮ್ಮ ಮನೆಯವ್ರು ಹೋಗಿದ್ದಾರೆ, ನಾವಿಲ್ಲಿ ಏನೋ ಬಿಟ್ಟು ಬಂದಿದ್ವಿ, ತೊಗೊಂಬರೋಕೆ ಹೋಗಿದ್ದೆ ಅಂತಂದೇಳಿ ಹೇಳಿ ಹಾಗೆ ಹೋದೆ ನಾನು ಒಬ್ಬಳೇ. ಆವಾಗ ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ಆದರೆ ಅಷ್ಟೇ ಸ್ಟ್ರಿಕ್ಟ್ ಆಗಿತ್ತು. ಅಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ತುಂಬ ಜನ ಇದ್ದರು. ಒಂದು 4-5 ಜನ ಏನೋ ಇದ್ದರು ಒಳಗಡೆನೆ. ಅಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ, ಅಲ್ಲಿ ಸಿಟ್ಟಿಂಗ್ ಜಾಗ, ಕೂರಕ್ಕೆ ಜಾಗ ಇತ್ತಲ್ಲ, ಅಲ್ಲಿ ಯಾರೂ ಇರ್ತಾನೆ ಇರಲಿಲ್ಲ, ಬಿಡ್ತಾ ಇರಲಿಲ್ಲ ಕೂರಲಿಕ್ಕೆ, ಏನೋ ಮಾಡಲಿಕ್ಕೆ. ಸುಮ್ಮನೆ ಕೈ ಮುಗಿದು ಹಂಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಆಗುತ್ತೋ ಇಲ್ವೋ ಇವತ್ತು ಆರತಿ ಬೆಳಗೋಕ್ಕೆ ಅಂತಂದೇಳಿ ನಾನೆಲ್ಲ ದೇವ್ರ ಮೇಲೆ ಭಾರ ಹಾಕಿ ನಾನು ಸ್ವಲ್ಪ ಮುಂದೆ ಹೋದೆ. ಅಲ್ಲೇ ಒಳಗಡೆನೆ ನಿಂತ್ಕೊಂಡು ಅಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ವಾಪಸ್ ಈ ಕಡೆ ಅಮ್ಮನ ಹತ್ರ ಬಂದು ಯಪ್ಪ ನೆಮ್ಮದಿ ಆಯಿತು ಅಂತಂದೇಳಿ ಅಮ್ಮಗೆ ಆರತಿ ಬೆಳಗಿ ನಾನು ಮತ್ತೆ ಹೊರಗೆ ಬಂದೆ. ಯಾರು ಕೂಡ ಒಂದು ಮಾತು ಏನೂ ಅನ್ನಲಿಲ್ಲ, ಸೆಕ್ಯೂರಿಟಿ ಗಾರ್ಡ್ಸ್ ಏನೂ ಅನ್ನಲಿಲ್ಲ. ಬಟ್ ನನಗೆ ಭಯ ಆಗ್ತಿತ್ತು, ಏನಂತಾರೋ ಏನೋ ರಿಸ್ಟ್ರಿಕ್ಟೆಡ್ ಏನೋ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾರೂ ಕೂಡ ಏನೂ ಅನ್ನಲಿಲ್ಲ. ನಾನು ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ಒಂದು ವಾರದಲ್ಲಿ ನಾನು ತುಂಬ ಚೆನ್ನಾಗಿ ದರ್ಶನ ಆಗಿತ್ತು. ಅವತ್ತು ಫುಲ್ ರಶ್ ಇತ್ತು, ತುಂಬ ಒಂದು ಗಿಜಿ ಅಂತಿತ್ತು. ಬಟ್ ನೀಟಾಗಿ ದೇವ್ರ ದರ್ಶನ ಮಾಡೋಕ್ಕಾಗ್ತಿದ್ದಿದ್ದಿಲ್ಲ. ಸೊ ನೆಕ್ಸ್ಟ್ ವೀಕ್ ನಾನು ಹೋದಾಗ ಈ ಥರ ಮಾಡಿರೋದು ನನಗೋಸ್ಕರನೇ ಏನಪ್ಪ ಅಂತ ಅನಿಸ್ಬಿಡ್ತು. ಯಾಕೆಂದರೆ ಅಷ್ಟು ಸ್ಟ್ರಿಕ್ಟ್ ಮಾಡಿದಾಗ ಆರಾಮಾಗಿ ಒಬ್ಬೊಬ್ಬರೇ ಹೋಗಿ ನೀಟಾಗಿ ದೇವ್ರ ದರ್ಶನ ಮಾಡ್ಬೋದು. ಆವಾಗ ನನಗೆ ಸಮಾಧಾನ ಆಗ್ತಾಯಿತ್ತು. ಬಟ್ ಅಷ್ಟೊಂದು ಜನರಲ್ಲಿ ನೋಡಿ ಎಷ್ಟು ರಶ್ ಇತ್ತು ಅಂತಂದೇಳಿ ನನಗೆ ನಿಜವಾಗ್ಲೂ ನೀಟಾಗಿ ದೇವರೇ ಕಾಣಿಸ್ತಾ ಇದ್ದಿದ್ದಿಲ್ಲ. ಮುಂದೆ ಎಲ್ಲರೂ ನೋಕಿ ಬರ್ತಾಯಿದ್ರು. ಎಲ್ಲರೂ ಹೈಟ್ ಇರ್ತಾರೆ, ನಾವು ಕುಳ್ಳಿಕ್ಕೆ ನಾವೆಲ್ಲಿ ನೋಡೋಕ್ಕಾಗುತ್ತೆ. ಅದರಲ್ಲೂ ರಶ್ ಇದ್ದಾಗ ಮುಂದೆ ಹೋಗಿ ಅಂತ ಇರ್ತಾರೆ. ನಮಗೆ ಒಂದು ಸ್ವಲ್ಪ ಏನೂ ಅನಿಸಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಬಟ್ ನೆಕ್ಸ್ಟ್ ವಾರ ಹೋದಾಗ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಇಷ್ಟೇ ಗೈಸ್, ನೆಕ್ಸ್ಟ್ ವ್ಲಾಗ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ ನನ್ನ ವ್ಲಾಗ್ ಹೇಗಿರುತ್ತೆ, ನನ್ನ ದಿನಚರಿ ಹೇಗಿರುತ್ತೆ ಅಂತಂದೇಳಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.